ರೇಣುಕಾದಿ ಆಚಾರ್ಯರನ್ನು ಜಗದ್ಗುರು ಗುರು ಬಸವಣ್ಣನವರನ್ನು ತನ್ನ ಹೃದಯನಂದರಲ್ಲಿ ಭಕ್ತಿಪೂರ್ಣಕ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲ ಭಾರತ ವಿಶ್ವ ಲಿಂಗಾಯತ್ ಮಹಾಸಭಾದ ಬರುವ ಜುಲೈ 21ನೇ ತಾರೀಕಿನ ಮತದಾನ ನಡೆಯಲಿದೆ. ಇದರ ಪ್ರಯುಕ್ತ ಇವತ್ತು ನನ್ನ ಜೊತೆ 30 ಜನ ಇವತ್ತು ಪ್ಯಾನಲ್ ಮುಖಾಂತರ ನಾಮಾಂಕನ ಸಲ್ಲಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸುಮಾರು 3,000ಕ್ಕಿಂತ ಜನ ಮತದಾರರು ಪಾಲ್ಗೊಂಡು ಇವತ್ತು ನಮ್ಮ ಪ್ಯಾನಲ್ಗೆ ಬೆಂಬಲ ಸೂಚಿಸಿ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕದಲ್ಲಿ 6,673 ಜನ ಮತದಾರರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕಲಬುರಗಿಯಲ್ಲೇ ನಗರದಲ್ಲೇ ಸುಮಾರು 4,000ಕ್ಕಿಂತ ಹೆಚ್ಚಿನ ಜನ ಮತದಾರರಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಾಡಿದಂಥ 5 ವರ್ಷದಲ್ಲಿ ಸಮಾಜಕ್ಕೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ಪ್ರಯುಕ್ತ ಇವತ್ತು ಮತ್ತೊಮ್ಮೆ ನಾವು ಚುನಾವಣೆ ಸ್ಪರ್ಧಿಸಬೇಕಂತ ನಮ್ಮ ಸಮಾಜದ ಪೂಜ್ಯರು, ಗಣ್ಯರು ಮತ್ತು ರಾಜಕೀಯ ಧುರೀಣರು ಮತ್ತು ಯುವ ಮಿತ್ರರು ಇವತ್ತು ಸೇರಿ ಮತ್ತೊಮ್ಮೆ ಚುನಾವಣೆ ಕಲದಲ್ಲಿ ಇರಬೇಕು, ಸಮಾಜ ಸೇವೆ ತಮಗಿನ್ನೂ ಆಗಬೇಕು. ಇನ್ನೂ ಇವತ್ತು ತಮಗೆಲ್ಲರಿಗೂ ತಿಳಿದಂತೆ ಇವತ್ತು ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಾವು ಕನಸು ಕಂಡಿದ್ದೀವಿ. ಇವತ್ತು ಎಲ್ಲ ಸಮಾಜ ಮುಖಂಡರ ಒಂದು ನೇತೃತ್ವದಲ್ಲಿ, ರಾಜಕೀಯ ಧುರೀಣರ ಒಂದು ನೇತೃತ್ವದಲ್ಲಿ ಇವತ್ತು ಅದು ಆಗಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ಈ ಚುನಾವಣೆಯಲ್ಲಿ ಏನು ಮತದಾರರಾಗಿದೆ ಅವರು ಕೂಡ ಏನು ತಾವು ಮೆಂಬರ್ಶಿಪ್ ಆಗಿದ್ದಂಥ ದುಡ್ಡು ಕೂಡ ಇದರಲ್ಲಿ ಸೇವೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಕಲಬುರಗಿ ವೀರಶೈವ ಲಿಂಗಾಯತ ಮತದಾರರಿಗೆ ಅನಂತ ಕೃತಜ್ಞತೆ ಸಲ್ಲಿಸ್ತೀನಿ. ತಮ್ಮ ಇವತ್ತು ಏನು ಅಲ್ಪ ಸೇವೆ ಕೊಡುಗೆಯಲ್ಲಿಂತಲೂ ಇವತ್ತು ಹಾಸ್ಟೆಲ್ ನಿರ್ಮಾಣಕ್ಕೆ ಅವಕಾಶ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಗುರಿ ಸಮಾಜದಿಂದ ಇದ್ದಂಥ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಥಿಗಳಿಗೆ 500 ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಮಾಡುವ ಒಂದು ಕೆಲಸ ನಾವೆಲ್ಲ ಇವತ್ತು ನಮ್ಮ ಜೊತೆ ಯುವ ಸೋದರಿಗಳಿದ್ದಾರೆ, ಯುವ ಸೋದರರಿದ್ದಾರೆ. ಎಲ್ಲರೂ ಸೇರಿ ಇವತ್ತು ಒಂದು ಹುಮ್ಮಸ್ಸಿನಿಂದ ಸಮಾಜ ಕಟ್ಟುವಂಥ ಒಂದು ಕೆಲಸದಲ್ಲಿ ಇವತ್ತು ಅವರು ಕೂಡ ತೊಡಗಿ ಇವತ್ತು ಚುನಾವಣೆ ಮುಖಾಂತರ ಇವತ್ತು ಅವರು ಕೂಡ ಇದರಲ್ಲಿ ಕಣದಲ್ಲಿ ಇದ್ದು ಜಯಬೇರಿ ಆಗ್ತಾರಂತ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಪ್ಯಾನಲ್ಗೆ ಸಂಪೂರ್ಣ ಬೆಂಬಲ ಸೂಚಿಸಲಿಕ್ಕೆ ಇವತ್ತು ಸಮಾಜದ ಎಲ್ಲ ಮತದಾರ ಬಾಂಧವರು ಮತ್ತು ಮುಖಂಡರು ಬಂದಿದ್ದಾರೆ. ಅವರಿಗೆ ನಿಮ್ಮ ಮುಖಾಂತರ ನಾನು ಧನ್ಯವಾದ ಹೇಳುತ್ತೇನೆ, ಇಚ್ಛಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಬರುವ ಜುಲೈ 21ನೇ ತಾರೀಕು ನಮ್ಮದು ಅಖಿಲ ಭಾರತೀಯ ವೀರಶೈವ ಲಿಂಗಾಯತ್ ಮಹಾಸಭಾದ ಚುನಾವಣೆ ಇದೆ. ಇದು ಮೊದಲನೇ ಬಾರಿ ಚುನಾವಣೆ ಆಗ್ತಾ ಇದೆ. ನಾವೆಲ್ಲರೂ 5 ವರ್ಷ ಶರಣು ಮೋದಿಜಿ ಅವರ ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ನಮ್ಮದು ಟೀಮ್ ಇತ್ತು. ಸೊ ಕೋವಿಡ್ ಆಗಲಿ, ಫ್ಲಡ್ಸ್ ಆಗಲಿ, ಆಮೇಲೆ ಮೊದಲನೇ ಬಾರಿ ನಾರ್ತ್ ಕರ್ನಾಟಕದಲ್ಲಿ ನಾವು ವಿದ್ಯಾರ್ಥಿನಿಯರ ಹಾಸ್ಟೆಲನ್ನು ಕಟ್ಟಿದ್ದೀವಿ. ಸುಮಾರು 130 ವಿದ್ಯಾರ್ಥಿನಿಯರಿಗೆ ಅಲ್ಲಿ ನಾವು ಉಚಿತವಾಗಿ ಇರುವ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ವಿತ್ ಸೆಕ್ಯೂರಿಟಿ ಮಾಡಿಕೊಡ್ತಾ ಇದ್ದೀವಿ. ಈಗ ಪಕ್ಕದಲ್ಲಿರೋ ಹಳ್ಳಿ ಊರುಗಳ ವಿದ್ಯಾರ್ಥಿನಿಯರು, ಬಡ ವಿದ್ಯಾರ್ಥಿನಿಯರು, ಮೆರಿಟೋರಿಯಸ್ ಸ್ಟೂಡೆಂಟ್ಸ್, ಅವರಿಗೆ ಭಾಳ ಅನಾನುಕೂಲ ಆಗುತ್ತೆ ಇಲ್ಲಿ ಬಂದು ಸಿಟಿಯಲ್ಲಿ ಇರಬೇಕು ಅಂತ. ಅವರಿಗೆ ಇದನ್ನು ಮಾಡೋದ್ರಿಂದ ಭಾಳ ವಿದ್ಯಾರ್ಥಿನಿಯರ ಭವಿಷ್ಯ ಒಳ್ಳೆಯದಾಗುತ್ತೆ. ನಾವು ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ. ನಮ್ಮದು ಮೇನ್ ಮೋಟಿವ್ ಇರೋದು ನಮ್ಮ ಅಖಿಲ ಭಾರತೀಯ ವೀರಶೈವ ಲಿಂಗಾಯತದ ಎಲ್ಲ ಹೆಣ್ಮಕ್ಳಾಗಲಿ ಹುಡುಗರಿಗಾಗಲಿ ಅವರ ವಿದ್ಯಾಭ್ಯಾಸಕ್ಕೆ ನಾವು ಸ್ಫೂರ್ತಿಯಾಗಿ ತುಂಬ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೀವಿ. 90%ಗಿಂತ ಜಾಸ್ತಿ ಯಾರು SSLC ಮಾರ್ಕ್ಸ್ ತೊಗೊಂಡಿರ್ತಾರೆ ಅವರಿಗೆ ಸನ್ಮಾನ ಮಾಡಿಬಿಟ್ಟು 10,000 ರೂಪಾಯಿ ಚೆಕ್ ಕೊಡ್ತಾ ಇದ್ದೀವಿ. ಇದು ಅನೇಕ ವರ್ಷಗಳಿಂದ ಮಹಾಸಭಾ ಕಡೆಯಿಂದ ಇದು ಕೈಗೊಂಡಿದ್ದು ಒಂದು ದೊಡ್ಡ ಕಾರ್ಯ ಅಂತ ಹೇಳ್ತೀನಿ. ಮಹಾಸಭಾ ಕಡೆಯಿಂದ ನಾನು ಬರುವ ಚುನಾವಣೆಯಲ್ಲಿ ಸಹ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಕಳೆದ 5 ವರ್ಷಗಳಿಂದ ನಿಮ್ಮದೆಲ್ಲ ಮಾಧ್ಯಮದ ಮತ್ತು ಪತ್ರಕರ್ತರ ಸಹಯೋಗ ಬಹಳ ಚೆನ್ನಾಗಿ ಕೊಟ್ಟಿದೆ. ಅದಕ್ಕೆ ಮನಸ್ಪೂರ್ವಕವಾದ ಧನ್ಯವಾದಗಳು. ಮುಂಬರುವ ದಿನಗಳಲ್ಲೂ ನಿಮ್ಮ ಸ್ಫೂರ್ತಿ ನಮ್ಗೆ ಹೀಗೆ ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಹಾಸ್ಟೆಲ್ಗಳನ್ನು ಕಟ್ಟಿ ಅವರಿಗೆ ಎಷ್ಟಾಗುತ್ತೆ ಅಷ್ಟು ನಮ್ಮ ಕಡೆಯಿಂದ ಅನುಕೂಲ ಮಾಡಿಕೊಟ್ಟು ಅವರ ಭವಿಷ್ಯ ಒಳ್ಳೆಯದಾದರೆ ನಮ್ಮ ಸಮಾಜದ ಭವಿಷ್ಯ ಒಳ್ಳೆಯದಾಗುತ್ತೆ, ನಮ್ಮ ದೇಶದ ಭವಿಷ್ಯ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ಳುವ ನಿಟ್ಟಿನಿಂದ ನಾವೆಲ್ಲರೂ ಹೆಜ್ಜೆ ಇಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಸಹಯೋಗ. ಧನ್ಯವಾದಗಳು.
ಎಲ್ರಿಗೂ ನಮಸ್ಕಾರ. ಇಂದು ಕಲಬುರಗಿ ನಗರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆ ರಂಗೇರಿದ್ದು, ಇದರ ಜೊತೆಗೆ ನಾನು ಮಾಲಾಕರ್ಣಿ ಇವತ್ತಿನ ದಿವಸ ನಮ್ಮ ಆತ್ಮೀಯ ಸಹೋದರರಾಗಿರುವಂತಹ ಶರಣು ಮೋದಿ ಅಣ್ಣಾಜಿಯವರ ಪ್ಯಾನಲ್ನಲ್ಲಿ ನಾನು ಕೂಡ ಒಂದು ಕಾರ್ಯಕಾರಿಣಿ ಸದಸ್ಯರಾಗಿ ಇವತ್ತಿನ ದಿವಸ ನಾನು ನಾಮಿನೇಷನನ್ನು ಫೈಲ್ ಮಾಡಿದ್ದೇನೆ. ಅದಕ್ಕೋಸ್ಕರ ಸಮಾಜದ ಬಾಂಧವರಲ್ಲಿ, ಮಾರ್ಗದರ್ಶಕರಲ್ಲಿ ಮತ್ತು ಹಿತೈಷಿಗಳಲ್ಲಿ ಮತ್ತು ಗುರು ಹಿರಿಯರಲ್ಲಿ, ಎಲ್ಲ ಪರಮ ಪೂಜ್ಯರಲ್ಲಿ ಮತ್ತು ಸಹೋದರ ಸಹೋದರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈ ಒಂದು ಸಮಾಜ ಸೇವೆ ಇಲ್ಲಿವರೆಗೂ ಕೂಡ ಭಾಳಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಅದರೊಂದಿಗೆ ಈ ಮುಂದೆಯೂ ಕೂಡ ಇನ್ನೊಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಸಮಾಜದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಯಾವಾಗಲೂ ಕೂಡ ಶ್ರಮಿಸಲಿಕ್ಕೆ ನಾನು ಸದಾ ಸಿದ್ಧಳಿದ್ದೇನೆ ಅಂತ ಹೇಳ್ತಾ ತಮ್ಮೆಲ್ಲರ ಒಂದು ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಅದಕ್ಕೋಸ್ಕರ ಎಲ್ಲ ಬಾಂಧವರು, ಕಲಬುರಗಿ ಜಿಲ್ಲೆಯಾದಂಥ ಮತ್ತು ಕಲಬುರಗಿ ನಗರದಲ್ಲಿರುವಂಥ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಾಂಧವರು ನನಗೆ ಇವತ್ತು ಬರುವ 21ನೇ ಜುಲೈದಂದು ನಡೆಯುವ ಒಂದು ಚುನಾವಣೆಯಲ್ಲಿ ನನಗೆ ವೋಟ್ ಮಾಡುವ ಮೂಲಕ ನಮ್ಮ ಪ್ಯಾನಲ್ನನ್ನು ಗೆಲ್ಲಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಮತ್ತು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಆರಾಧ್ಯ ದೈವ ಶರಣರಲ್ಲಿ ನಾನು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಇದಕ್ಕೆ ಲಗ್ಗೆಟ್ಟಿದ್ದೇನೆ. ಈ ಒಂದು ಮಹಿಳಾ ಒಂದು ಸಬಲೀಕರಣಕ್ಕೆ ಒತ್ತು ನೀಡುವ ಮೂಲಕ ಇವತ್ತಿನ ದಿವಸ ನಾವು ಕಲಬುರಗಿ ನಗರದಲ್ಲಿ ನಮ್ಮೆಲ್ಲ ಸಮಸ್ತ ಮಹಿಳೆಯರ ಒಂದು ಪ್ಯಾನಲ್ಗೆ ಕೂಡ ನಾನು ಶುಭ ಹಾರೈಸ್ತಾ ನಾವೆಲ್ಲರೂ ಕೂಡ ಗೆಲುವಿನ ನಗೆಯೊಂದಿಗೆ ಮತ್ತೆ 21ನೇ ಜುಲೈರಂದು ಇಲ್ಲಿ ಒಂದು ನಗೆಯನ್ನು ಬೀರುವ ಒಂದು ವಿಜಯ ಒತ್ತಕ್ಕೆ ಹಾರಿಸ್ತೀವಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಇವತ್ತಿನ ದಿವಸ ಬಂದು ಇವತ್ತಿನ ದಿವಸ ನಾಮಿನೇಷನಲ್ಲಿ ಭಾಗಿಯಾಗಿ ಇವತ್ತು ನನ್ನೊಂದಿಗೆ ಏನು ಕೈ ಜೋಡಿಸಿದ್ದೀರಿ ಮತ್ತು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನೀಡಿ ನನ್ನೊಂದಿಗೆ ಇವತ್ತಿನ ದಿವಸ ನಿಂತು ಬೆಂಬಲವಾಗಿ ನಿಂತಿದ್ದೀರಿ. ಬರುವ ದಿನಗಳಲ್ಲಿ ನಿಮ್ಮ ಒಂದು ನೆರವು ಕೂಡ ಮತ್ತು ಅದೇ ರೀತಿ ಸಹಕಾರ ಯಾವಾಗಲೂ ಕೂಡ ಈ ನಮ್ಮ ತಂಡದ ಜೊತೆಗೆ ಮತ್ತು ನನ್ನ ಜೊತೆಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ. ಜೈ ವೀರಶೈವ ಲಿಂಗಾಯತ. ನಮಸ್ಕಾರ, ಧನ್ಯವಾದಗಳು.